ಸಿರಗುಪ್ಪ ನಗರದ ಸಿಡಿಪಿಒ ಕಚೇರಿಯಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ನಿತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂಗನವಾಡಿ ಕೇಂದ್ರಗಳಿಗೆ ರೆಫ್ರಿಜರೇಟರ್, ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್, ತೂಕದ ಯಂತ್ರ, ಸಮವಸ್ತ್ರ ಇನ್ನಿತರೆ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಶಾಸಕ BM ನಾಗರಾಜ್ ಅವರು ಉದ್ಘಾಟಿಸಿದ್ದು, ಅಗತ್ಯವಿರುವ ಸೌಲಭ್ಯಗಳಿಗಾಗಿ ಸರ್ಕಾರದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿಶೇಷ ಅನುದಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯದಾಗಿ ಸಂಡೂರಿನಲ್ಲಿ ಕೊಡಲಾಗಿತ್ತು. ಅಂಗನವಾಡಿ ಕೇಂದ್ರಗಳಲ್ಲಿ ತರಕಾರಿಗಳು, ಮೊಟ್ಟೆಗಳ ಸಂಗ್ರಹಣೆಗಾಗಿ ಅನುಕೂಲವಾಗುವ ನಿಟ್ಟಿನಲ್ಲಿ ರೆಫ್ರಿಜರೇಟರ್ ನೀಡಲಾಗಿದ್ದು, ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿಯರು, ಸಹಾಯಕಿಯರು ಮಕ್ಕಳಿಗೆ ಸದ್ಬಳಕೆಯಾಗುವಂತೆ ಉಪಯೋಗಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸ್ಮಾರ್ಟ್ಫೋನ್ ವಿತರಣೆ ಮಾಡಲಾಗಿದ್ದು, ತಾಲೂಕಿನಲ್ಲಿ ಉತ್ತಮ ಸಾಧನೆಗೈದ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ ಸನ್ಮಾನಿಸಲಾಗಿದೆ. ಇದೇ ವೇಳೆ ಗ್ರೇಡ್ 2 ತಹಸೀಲ್ದಾರ್ ಸತ್ಯಮ್ಮ, ಉಪನಿರ್ದೇಶಕ ವಿಜಯಕುಮಾರ್ KH, ಜಿಲ್ಲಾ ನಿರೂಪಣಾಧಿಕಾರಿ ರಾಮಕೃಷ್ಣ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿ ತಿಂಗಳು ದುಡ್ಡು ಬರ್ತಿದೆ ಸರ್, ಎಲ್ಲೇ ಆಗಲಿ ಯಾವ್ದಾರಾಗಲಿ ನೋಡಪ್ಪ ಇಲ್ಲಿ ದುಡ್ಡು ಬಂದಿಲ್ಲ, ತೆಕ್ಕೆಗೊಳ್ಳೆ ಅವಾರ್ಡ್ ಬಂದಿಲ್ಲ, ನಮ್ಮ ದೇಶಕ್ಕೆ ಬಂದಿಲ್ಲ ಅಂತಂದ್ರು. ಇದಕ್ಕೆ ಎಲ್ಲದೂ ಕಾರಣವಾಗಿ ನಮ್ಮ DD ಸರ್ ಅವರು 4 ಗಂಟೆಗೆ VC ತಗೊಂಡು ನಮ್ಮ ಕ್ಲಾಸ್ ತಗೋತಾರೆ, ನಾವು ರಿಪೋರ್ಟ್ ಕೊಡ್ತೀವಿ. ಗೃಹಲಕ್ಷ್ಮಿ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ತುಂಬಾ ಸಮಸ್ಯೆ ಇತ್ತು. ಯಾವ ರೀತಿ ಅಂದ್ರೆ NPC ಆಗಿರಲಿಲ್ಲ, ಆಧಾರ್ ಲಿಂಕ್ ಆಗಿರಲಿಲ್ಲ. DD ಸರ್ ಲಿಸ್ಟ್ ತಗೊಂಡು ನಮ್ಗೆ VC ಮಾಡ್ತಿದ್ರು. ಅದೇ ಪ್ರಕಾರ ನೀವು ಮನೆಗೆ ಹೋಗಿ ಫಲಾನುಭವಿಗಳಿಗೆ ಎಲ್ಲರೂ ತಿಳಿಸಿದ್ದೀರಾ. ಮೊನ್ನೆ ಕೂಡ ಉಳಿದಿದ್ದಷ್ಟೇ ಸುಮಾರು ನಮ್ಮ ಸಿರಗುಪ್ಪ ತಾಲೂಕದ ಒಂದು 210 NPC ಆಗ್ತಲೇ ದುಡ್ಡು ಬಂದಿದ್ದಲ್ಲಿತ್ತು. ಅದನ್ನು ಕೂಡ NPC ಲಿಂಕ್ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಯಾವುದೂ ಕೂಡ ಬ್ಯಾಲೆನ್ಸ್ ಕೂಡ ಉಳ್ಕೊಂಡಿಲ್ಲ. ಏನಾದ್ರೂ ಬ್ಯಾಲೆನ್ಸ್ ಇದ್ರೆ IT GST 42 ಜನ ಇದ್ದಾರೆ ಸಿರಗುಪ್ಪದಲ್ಲಿ, ಅದು ಕೂಡ ಪಟ್ಟಿ ಕಳಿಸಿದೀವಿ. ಮುಂದೊಂದು ದಿನದಲ್ಲಿ ಅವ್ರಿಗೂ ಕೂಡ ದುಡ್ಡು ಬರುತ್ತೆ ಅಂತ ಹೇಳ್ತಾ, ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಂದ ಸರ್ ನಮ್ದೊಂದು ಮನವಿ ಸರ್. ಅಂಗನವಾಡಿ ವರ್ಕರ್ಸ್ ಈಗ ನಾವು ಎಲ್ಲ ಫೋನ್ ಕೊಡ್ತಾ ಇದೀವಿ, ತೂಕದ ಮಿಷಿನ್ ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದ್ದಾರೆ. DD ಸರ್ ಅವರು ಕೂಡ ಲೋಬರಿ ಯಾವ್ದಾದ್ರು ಪ್ರಪೋಸಲ್ ಸಿಕ್ಕಿದ್ರೆ ಮಾಡಬೇಕು ಸರ್. ಸುಮಾರು ಸ್ಟವ್ ಕೊಟ್ಟು 8-12 ವರ್ಷ ಆಗಿದೆ ಸರ್. ಸ್ಟವ್ ಅವಶ್ಯಕತೆ ಇದೆ. ಮುಂದೊಂದು ದಿನದಲ್ಲಿ ಸರ್ ಸ್ಟವ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಈ ಸಭೆಯಲ್ಲಿ ಕೇಳ್ಕೊಳ್ತಾ ನಾನು 2 ಮಾತು ಮಾಡ್ತೀನಿ. ಜೈ ವೆಚ್ಚ ಮಾಡಿ ಹಾಸನ ಸರ್ಕಾರದಲ್ಲಿ ಪ್ರಸ್ತಾಪನೆ ಕೊಟ್ಟರು. ಆ ಸರ್ಕಾರದಲ್ಲಿ ಕೊಡ್ತಾ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಆ ಪ್ರಸ್ತಾಪನೆಯನ್ನು ನಾವು ತೆಗೆದುಕೊಂಡು ವಿಶೇಷ ಅನುದಾನದಲ್ಲಿ ನಾವು ಇವಾಗಲೇ ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಸಂಡೂರಿನಲ್ಲಿ ಕೊಟ್ಟರು. ಅಲ್ಲಿನ ವ್ಯಕ್ತಿಗಳು ಒಂದು ಗಾತ್ರ ಚಿಕ್ಕದಾಗಿತ್ತು. ನಾವು ಅದನ್ನು ಪರಿಗಣಿಸಿ ನಮಗೆ ಸ್ವಲ್ಪ ನಿಧಾನ ನಿಂತಿಗ ಉತ್ತಮ ಗುಣಮಟ್ಟದ ಸ್ವಲ್ಪ ಅನುಕೂಲ ಆಗಬೇಕು. ಕನಿಷ್ಠ ಪಕ್ಷ ಅದರಲ್ಲಿ ಬಹಳಷ್ಟು ಏನೋ ನಮಗೆ ಉಪಯೋಗ ಆಗುವಂಥ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಅಂಗನವಾಡಿಗೆ ಏನೇನು ಬೇಕಾಗ್ತದೆ, ಬಟ್ಟೆ ಆಗಿರ್ಬೋದು, ಆಯ್ತಲ್ಲಿ ಆಗಿರ್ಬೋದು, ಏನಾದರೂ ವಸ್ತುಗಳು ಇಟ್ಕೊಳ್ಳೋಕ್ಕೆ ಓಪನ್ ಮಾಡುವಂತೆ ಕನಿಷ್ಠ ದೊಡ್ಡ ಬೇಕಂತಂದೇಳಿ ನಾವು ಅದನ್ನು ಕೇಳಿದಾಗ ನ್ಯಾಯಬೆಲೆಲ್ಲ ಚರ್ಚೆ ಮಾಡಿ, ವಿಶೇಷವಾಗಿ ಬೇರೆ ಕಡೆ ತಗೊಂಡ್ರೆ ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ಸರ್ಕಾರ ಕೊಟ್ಟು ವೇಸ್ಟ್ ಮಾಡುವಂಥ ಉದ್ದೇಶದಿಂದ ಇಂಜಿನಿಯರು, DC ಸಾಹೇಬರು ಮತ್ತು ಇಲಾಖೆಯ ಮುಖ್ಯಸ್ಥರು ಚರ್ಚೆ ಮಾಡಿ ಸರ್ಕಾರ ನಾವು ವೇಸ್ಟ್ ಮಾಡಬಾರ್ದು ಅಂತಂದೇಳಿ ಡೈರೆಕ್ಟ್ ಆಗಿ ನಾವು ಕಂಪ್ನಿಯವ್ರಿಗೆ ನಾವು ಟೈಅಪ್ ಮಾಡಿ ಅವ್ರ ಕಡೆಯಿಂದೆಲ್ಲ ಡೈರೆಕ್ಟ್ ಆಗಿ ತರಿಸ್ಕೊಂಡು ಕೊಡುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ನಾವು ಅದ್ರ ಜೊತೆಗೆ ಇನ್ನೊಂದು ಕೂಡ ಮಿಕ್ಕಂತ ಒಂದು ಇದರಲ್ಲಿ ಶಿಕ್ಷೆ ಕೂಡ ಕೊಡಬೇಕಂತಂದ್ರೆ ನಾವು ಹೇಳಿದ್ವಿ. ಅದು ಕಾರ್ಯಕ್ರಮ ಅನುಷ್ಠಾನ ಆಯ್ಕೆಯಿಂದ ಗೊತ್ತಿಲ್ಲ, ಅದನ್ನು ಕೂಡ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ವೇದಿಕೆ ಮುಖಾಂತರ ವಿಜಯಕುಮಾರ್ ಸಾಹೇಬರನ್ನ ಮನವಿ ಮಾಡ್ತಾ ಇದ್ದೀನಿ. ಆ ಒಂದು ಕೂಡ ಶಿಕ್ಷೆ ಕೊಡಬೇಕಂತ ಕೂಡ ನಾವು ಮಿಕ್ಸಿ ಕೊಡಬೇಕಂತ ಇದ್ರೆ ನಾವು ಬೇಡಿಕೆ ಇಟ್ಟಿಲ್ಲ. ಅದು ಉಳಿತಾಯ ವಿದ್ಯೆ ತಗೊಂಡಿದ್ವಿ. ಅದ್ರ ಜೊತೆಗೆ ಅದರಲ್ಲಿ ಇಟ್ಟಂತ ಅಮೌಂಟಲ್ಲಿ ಒಂದು ಇದು ಕೂಡ ಬರುತ್ತೆ, ಅದನ್ನ ಕೊರಡಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ವಿ. ನಿರ್ವಹಿಸಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮಗಳು ತಮ್ಮೇನೇನು ಅನುಕೂಲ ಆಗಬೇಕು ಅಂತಂದ್ರೆ ಕಾರ್ಯಕ್ರಮನ ರೂಪಿಸೋರಿದ್ದೀವಿ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ವಿಶೇಷವಾಗಿ ನಮ್ಮ ಪ್ರದೀಪ್ ಅವರು ನಾನು ಫಸ್ಟ್ ಗೆದ್ದಾಗ ನೀವು ಅಷ್ಟೊತ್ತಿಗೆ ಜಾಬ್ ತಗೊಂಡಿದ್ದೀನಿ ಸರ್, ನಾನು ಅವಾಗ ಎಲೆಕ್ಷನ್ ಗೆದ್ದವರು ನಮಗೆ ಅಪಾಯಿಂಟ್ ಆಗೈತೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅವ್ರಿಗೆ, ಎಲ್ಲಪ್ಪ ನಾನು ಮಂಡ್ಯದಿದ್ದಾರೆ ಆ ಕಡೆ ಇರೋರು ನಮ್ಮ ಭಾಗದಲ್ಲಿ ನೀವು ಕೆಲಸ ಮಾಡೋದು ಕಷ್ಟ, ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಇಲ್ಲ ಸರ್ ಒಂದು ಅವಕಾಶ ಮಾಡ್ಕೊಂಡ್ರೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಅವ್ರ ಕಂಪ್ಲೇಂಟ್ ಇದ್ರೆ ನೀವು ಡೈರೆಕ್ಟಾಗಿ ಬಂದ ಇದ್ರಿ, ಅವರೇ ಇಲ್ಲ ಪಾಪ. ನೀವು ಮತ್ತೆ ಅವರು ಹೇಳ್ತಿದ್ರೆ ಅವ್ರ ಪ್ರಶ್ನೆ ಇಲ್ಲ, ಅವ್ರಿಗೆ ಅಧಿಕಾರಿಗಳು
ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.